ಆಕಾಶವಾಣಿ ಮಂಗಳೂರು. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ, ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಕೆ. ರಾಮಚಂದ್ರ ಜೋಯಿಸಾ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ರಜನಿ ಭಟ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೆ. ರಾಮಚಂದ್ರ ಜೋಯಿಸಾ ಇವರಿದ್ದಾರೆ. ಇವರು ತಾರಸಿ ತೋಟದ ಬಗ್ಗೆ ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ತಾವು ಏನು ಮಾಡ್ಕೊಂಡಿದ್ದೀರಿ, ತಮ್ಮ ಬಗ್ಗೆ ಸ್ವಲ್ಪ ಹೇಳಬಹುದಾ? ನಾನು ಪ್ರೌಢಶಾಲೆ ಅಧ್ಯಾಪಕ ಆಗಿದ್ದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಅಲ್ಲಿ ಸ್ವಲ್ಪ ಕೃಷಿ ಮಾಡ್ತಿದ್ದೆ, ಅಲ್ಲಿ ತಾರಸಿಯಲ್ಲ ಕೆಳಗಡೆ. ಆದರೆ ಅಲ್ಲಿ ನೆರಳು ಹೆಚ್ಚಿತ್ತು, ಹಾಗಾಗಿ ಹೆಚ್ಚು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಏನು ಗೊಬ್ಬರ ಹಾಕಿದ್ರು ಬಿಸಿಲಿಲ್ಲ ಇದ್ರೆ ಬೆಳೆ ಬರೋದಿಲ್ಲ. ತಾವು ಮೂಲತಃ ದಕ್ಷಿಣ ಕನ್ನಡದವರೇ? ಹೌದು, ನಾನು ದಕ್ಷಿಣ ಪುತ್ತೂರಿನವನೇ. ಹೌದು, ಅಲ್ಲಿ ಕೃಷಿಕರು ನಾವು. ಹಾಗೆ ನಾನು ಚಿಕ್ಕನ್ನಲ್ಲಿ ಕೂಡ ತರಕಾರಿಯಲ್ಲಿ ಬೆಳೆಸ್ತಿದ್ದೆ. 15-16 ವರ್ಷ ವಯಸ್ಸಿನ ಮಾಡಿದ್ದೆ. ಆಮೇಲೆ ಉದ್ಯೋಗಕ್ಕಾಗಿ ಬೇರೆ ಬೇರೆ ಕಡೆ ಹೋಗಬೇಕಾಯಿತು. ಕೃಷಿಗೆ ಅವಕಾಶ ಇರಲಿಲ್ಲ. ಅದು ನಿವೃತ್ತಿ ಆದ ಮೇಲೆ ನಾನು ನಿರ್ಧಾರ ಮಾಡಿದ್ದೆ ಕೃಷಿ ಮುಂದುವರಿಸಬೇಕು ಅಂತ. ಆದರೆ ನಾನು ಈಗ ರಿಟೈರ್ಮೆಂಟ್ ರೆಸಿಡೆನ್ಸ್ ಅದೇ ಇದೆ ಪುತ್ತೂರಲ್ಲಿ, ಅಲ್ಲಿದ್ದೇನೆ. ಅಲ್ಲಿ ಕೃಷಿ ಭೂಮಿ ಜಾಗ ಇಲ್ಲ ಅಲ್ಲಿ, ಅದು 30-40 ಸೈಟ್. ಹಾಗೆ ಅದರಲ್ಲಿ ನಾನು ಯೋಚನೆ ಮಾಡಿ ಟೆರಸಲ್ಲಿ ಕೃಷಿ ಮಾಡಬೇಕು ಅಂತ. ಅದು ನನಗೆ ಬೇಕಾದ ತರಕಾರಿ ನಾನು ಬೆಳ್ಕೊಳ್ಬೇಕು. ಈರುಳ್ಳಿ, ಬಟಾಟೆ ಬೇರೆ ಎಲ್ಲ ಇದು ನಾವು ಬೆಳ್ಕೊಳ್ಬೇಕು, ಅದು ನಮ್ಮದೇ ಆಗುದಿಲ್ಲ. ಹಾಗೆ ಹೌದು, ಕರಾವಳಿಗೆ ಹೊಂದುವಂತ ಕೃಷಿ ಸುಮಾರೆಲ್ಲ ಪ್ರಯೋಗ ಮಾಡಿದೆ. ಎಲ್ಲ ಯಾವುದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದೆಲ್ಲ ಮಾಡಿದೆ. ತಾರಸಿ ಕೃಷಿಯ ಆರಂಭದಲ್ಲಿ ತಾವು ತಾರಸಿಯನ್ನು ಯಾವ ರೀತಿ ಅದಕ್ಕೆ ತಯಾರು ಮಾಡಿದ್ರಿ? ಸೆಟ್ ಏನು ಮಾಡಲಿಲ್ಲ. ಬಂದ ಕೂಡಲೇ ಮೊದಲು ಗೋಣಿ ಚೀಲದಲ್ಲಿ ಮಣ್ಣು, ಗೊಬ್ಬರ ಇತ್ಯಾದಿ ತುಂಬಿಸಿ ಬೀಜ ಬಿತ್ತಿ ಶುರು ಮಾಡಿದೆ. ನಿಧಾನಕ್ಕೆ ತಾರಸಿ ಪೂರ್ತಿ ಬೆಳೆಸ್ಕೊಂಡೆ. ಅದು ಅಂದ್ರೆ ಅದಕ್ಕೆ ಈಗ ನಿಮಗೆ ನೀರಿನ ಮೂಲ ಏನು? ನೀರು ನಮ್ಮಲ್ಲಿ ನೀರು ಓವರ್ ಟ್ಯಾಂಕ್ ಇದೆ, ಅದರಿಂದ ನೀರು ಬರ್ತದೆ. ಅಂದ್ರೆ ಇಡೀ ಲೇಔಟಿಗೆ ಟ್ಯಾಂಕ್ ಇದೆ, ಪ್ರತಿ ಮನೆಗೂ ಒಂದೊಂದು ನೀರು ಟ್ಯಾಂಕ್ ಇದೆ. ಅದರ ನೀರು ಬೇಕಷ್ಟು ಬರ್ತದೆ, ಏನು ತೊಂದರೆ ಇಲ್ಲ. 24 ಗಂಟೆ ನೀರಿಗೆ ಸಮಸ್ಯೆ ಇಲ್ಲ ನಮಗೆ. ಇವಾಗ ತಾರಸಿಯಲ್ಲಿ ಆರಂಭದಲ್ಲಿ ಶುರು ಮಾಡಿದ ಕೃಷಿಯ ನಂತರ ಏನೆಲ್ಲ ಬೆಳೆಸಲಿಕ್ಕೆ ಆರಂಭಿಸಿದ್ರೆ? ಮೊದಲನೇ ವರ್ಷ ನಾನು ಮೊದಲು ಮಾಡಿದ್ದೆ ಅಲಸಂಡೆ, ಮತ್ತೆ ಬೆಂಡೆಕಾಯಿ, ಬೀನ್ಸ್, ಇದು 3 ಮಾಡಿದೆ. ನಂತರ ಸ್ವಲ್ಪ ಬಸಳೆ ಎಲ್ಲ ನೆಟ್ಟೆ. ಮೊದಲನೇ ವರ್ಷ ಇಷ್ಟೇ ಮಾಡಿದ್ದು. ಮತ್ತೆ ಕೆಲವು ಹೀರೆ, ಪಡುವಲಕಾಯಿ ಇಂಥದ್ದೆಲ್ಲ ಬೆಳೆಸಿದೆ. ಮತ್ತೆ ತಾರಸಿಯಲ್ಲಿ ಹೆಚ್ಚಾಗಿ ಕುಂಬಳಕಾಯಿ, ಚೀನಿಕಾಯಿ ಎಲ್ಲ ಕಷ್ಟ ಮಾಡೋದು. ಯಾಕಂದರೆ ಅದಕ್ಕೆ ಬಡ್ಡಿ ತುಂಬ ಹಾಕಬೇಕು, ಮತ್ತು ಬೇರು ತುಂಬ ಹೋಗಬೇಕು. ಹಾಗಾಗಿ ಅದು ಸಫಲ ಆಗಲಿಲ್ಲ. ಇವಾಗ ತಾವು ಈ ಗ್ರೋ ಬ್ಯಾಗ್ನಲ್ಲಿ ಏನು ಬೆಳೀತೀರಿ, ಅದರ ಮೊದಲಿನ ಹಂತ ಅಂದರೆ ನೇರವಾಗಿ ಬೀಜಗಳನ್ನೆಲ್ಲ ಯಾವ ರೀತಿ ಹಾಕ್ತೀರಿ? ಅಂದರೆ ಮೊದಲು ನೀವು ಮಣ್ಣನ್ನು ಹದ ಮಾಡಬೇಕಾನೆ, ಅದಕ್ಕಾಗಿರುವ ತಯಾರಿ ಹೇಗೆ? ಮಣ್ಣನ್ನು ನಾನು ಮಣ್ಣು ಮತ್ತು ಸೆಗಣಿ ಬೆರೆಸಿದೆ. ನಾನು ಚಿಕ್ಕಮಗಳೂರು ಇದ್ದಾಗ ಅಲ್ಲಿ ಮಲೆನಾಡು ಗಿಡ್ಡಗಳು ರಸ್ತೆಯಲ್ಲಿ ಎಷ್ಟೋ ಹೋಗ್ತಾ ಇದ್ವು. 1 ವರ್ಷ ಮೊದಲೇ ನಾನು ತಯಾರು ಮಾಡ್ಕೊಂಡಿದ್ದೆ, 1 ವರ್ಷಕ್ಕೆ ಬೇಕಾದಷ್ಟು ನಾವು ಗೊಬ್ಬರ ಬೇಕು ಅಂತ. ಹಾಗೆ ರಸ್ತೆಯಲ್ಲಿ ದನಗಳು ಸೆಗಣಿ ಹಾಕ್ತಾ ಇದ್ವು, ಅದನ್ನು ತಂದು ಸಂಗ್ರಹ ಮಾಡಿ ಒಂದು 3-4 ಗೋಣಿ ಆಗುವಷ್ಟು ಸೆಗಣಿ ಒಣಗಿದ್ದು ಸಂಗ್ರಹ ಮಾಡಿ ತಂದು ಇಟ್ಕೊಂಡೆ. ಮೊದಲನೇ ವರ್ಷ ಹೆಚ್ಚು ಗೊಬ್ಬರ ಹಾಕಿದ್ದು ಅದನ್ನೇ. ಅದು ಭಾರಿ ಚೆನ್ನಾಗಿ ಬಂತು. ಬೀನ್ಸ್ ತುಂಬ ಚೆನ್ನಾಗಿ ಬಂತು, ಅದು ಅದರಲ್ಲಿ. ಆಮೇಲೆ ಆ ಸೆಗಣಿ ಮುಗಿದ ಮೇಲೆ ನನಗೆ ಬೀನ್ಸ್ ಹೆಚ್ಚು ಬರಲಿಲ್ಲ. ಬೇರೆ ಯಾವ ಗೊಬ್ಬರ ಹಾಕಿದ್ದು ಬರಲಿಲ್ಲ. ಅದು ಅಂದರೆ ಸೆಗಣಿಗೆ ಇರುವಷ್ಟು ಒಳ್ಳೆಯ ಸತ್ವ ಬೇರೆ ಯಾವುದರಲ್ಲಿ ಇಲ್ಲ. ಅಷ್ಟು ಒಳ್ಳೆಯ ಗೊಬ್ಬರ ಯಾವುದು ಕಂಡಿಲ್ಲ ನನಗೆ. ಅದು ಕೂಡ ಕಾಡಲ್ಲಿ ಇದರಲ್ಲಿ ಅದು ಹೊಲದಲ್ಲಿ ಮೇಯ್ದ ದನಗಳ ಸಗಣಿ ಆಗಬೇಕು. ಹೌದೌದು, ಊರ ದನಗಳದ್ದು ಅವು ಮೇಯ್ಬೇಕು. ಇವಾಗ ಆರಂಭದಲ್ಲಿ ಮಾಡಿದಂತಹ ಅಂದ್ರೆ ಮಣ್ಣು ಮಾಡಿ ಅದೇ ಸಮಯಕ್ಕೆ ನೀವು ಬೀಜ ಹಾಕ್ತೀರಾ ಹೇಗೆ? ಆದರೆ ಟ್ರೇ ಅಲ್ಲಿ ಯಾವ ರೀತಿಯಲ್ಲಿ? ಮೊದಲ ಟ್ರೇಯಲ್ಲಿ ಬೀಜ ಹಾಕಿಲ್ಲ, ಅದರಲ್ಲಿ
ಆಗ ಸಿಮೆಂಟ್ ಗೋಣಿಯಲ್ಲಿ ಮಾಡ್ತಿದ್ದೆ, ಗ್ರೋ ಬ್ಯಾಗ್ ಮತ್ತೆ ಇದ್ದೆ. ಸಿಮೆಂಟ್ ಗೋಣಿಯಲ್ಲಿ ಮಣ್ಣು ಮತ್ತು ಸೆಗಣಿ ಮಿಶ್ರ ಮಾಡಿ ಮತ್ತೆ ಒಣ ಹುಲ್ಲು, ತರಗೆಲೆ ಇಂಥದ್ದೆಲ್ಲ ಮಿಶ್ರ ಮಾಡಿ ಅದರಲ್ಲಿ ನೇರ ಬೀಜ ಹಾಕಿ ಮಾಡಿದ್ದೆ. ಅದು ಅಂಶ ಅದರಲ್ಲಿ ಒಳ್ಳೆಯದು ಬಂತು ಹಂಗೆ. ಹಾಗೆ ಈಗಲೂ ಕೂಡ ನಾನು ಹೆಚ್ಚು ಇದು ಮಾಡೋದಿಲ್ಲ. ಈಗ ಇತ್ತೀಚೆಗೆ ಕೆಲವು ಸರ್ತಿ ಚಿಕ್ಕ ಪೇಪರ್ ಕಪ್ನಲ್ಲೆಲ್ಲ ಬೀಜ ಹಾಕಿ ಮಾಡ್ತೇನೆ. ಅಂದ್ರೆ ಎರಡೆರಡು ಸಲ ನಾವು ಬದಲಿಸುವ ಕೆಲಸ ಇಲ್ಲ. ಹೌದೌದು ಬೇರೆ ಅದರಲ್ಲಿ. ಹೌದೌದು. ಇವಾಗ ನೀವು ವರ್ಷದಲ್ಲಿ ಎಷ್ಟು ಬಾರಿ ಅಂದ್ರೆ ಕಾಲಕ್ಕನುಗುಣವಾಗಿ ಕೃಷಿ ತಯಾರಿಯ ಹೇಗೆ ಅದು? ಕಾಲಕ್ಕೆ ಅನುಗುಣವಾಗಿ ಮಾಡೋದು ಹೆಚ್ಚಾಗಿ. ಮಳೆಗಾಲದಲ್ಲಿ ಇಂಥದ್ದು ಮಾಡಬೇಕು, ಮಳೆಗಾಲದಲ್ಲಿ ಬಸಳೆ ಚೆನ್ನಾಗಿ ಬರೋದಿಲ್ಲ, ತೊಂಡೆ ಆಗೋದಿಲ್ಲ, ಅರಿವೆ ಸೊಪ್ಪು ಆಗೋದಿಲ್ಲ. ಆಗ ಮಳೆಗಾಲ ಮುಖ್ಯವಾಗಿ ಬೆಂಡೆಕಾಯಿ ಮತ್ತು ಅಲಸಂಡೆ ಇದೆರಡು ಮಾಡ್ತೇನೆ. ಮತ್ತೆ ಕೆಲವೆಲ್ಲ ಈ ಕೆಸು ಇಂಥದ್ದೆಲ್ಲ ಗಡ್ಡೆಗಳೆಲ್ಲ ಬೇಸಿಗೆಯಲ್ಲಿ ಕೊನೆಗೆ ನೆಟ್ಟು ಬಿಡ್ತೇನೆ, ಅದು ಬರ್ತದೆ. ಎಲ್ಲ ಗ್ರೋ ಬ್ಯಾಗ್ನಲ್ಲಿ, ಎಲ್ಲ ಗ್ರೋ ಬ್ಯಾಗಲ್ಲಿ. ಇವಾಗ ಹೇಗೆ ನಿಮ್ಮ ಮಳೆಗಾಲದ ತಯಾರಿ ಹೇಗೆ ತರಕಾರಿಗಳಿಗಾಗಿ? ಈಗ ಹೇಳಿದ ಅದೇ ರೀತಿಯ ಬೇರೆ ರೀತಿ? ಅದೇ ರೀತಿ ಹೆಚ್ಚಾಗಿ. ಅಂತೂ ಮಳೆಗಾಲ ಸರಿಯಾಗಿ ಶುರುವಾಗುವ ಮೊದಲೇ ಗಿಡ ಮಾಡಿದ್ರೆ ಚೆನ್ನಾಗಿ ಬರ್ತವೆ. ಮಳೆ ಜೋರು ಬಂದ್ರೆ ಗಿಡಗಳು ಮೇಲೆ ಬರುವುದಿಲ್ಲ, ಕೊಳತು ಹೋಗ್ತವೆ ಕೆಲವು ಸರಿ. ಹಾಗೆ ಅದು ಬರುವಾಗ ಒಂದು ಅಡಿ ಆದರೂ ಗಿಡ ಮೇಲೆ ಬಂದ್ರೆ ಮತ್ತೆ ಗಿಡಗಳು ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತವೆ, ಕೊಳೆಯುವ ಚಾನ್ಸ್ ಕಮ್ಮಿ. ಹೌದೌದು. ಸರಿ, ಇವಾಗ ಮಳೆಗಾಲದಲ್ಲಿ ಬೆಂಡೆ, ಅಲಸಂಡೆ ಇತ್ಯಾದಿಗಳನ್ನು ಮಾಡ್ತೀರಿ ಅಂತ ಹೇಳಿದ್ರೆ, ಆಗ ನೀರು ಸಹಜವಾಗಿ ಏನು ಅಷ್ಟು ಬೇಕಾಗಲ್ಲ. ಇದಕ್ಕೆ ಗೊಬ್ಬರ ನೀವು ಹೇಳಿದ ಅದೇ ಸೆಗಣಿಯ ಅಥವಾ ಆಗ ಸೆಗಣಿ ಇತ್ತು ಮಾತ್ರ, ಮತ್ತೆ ಸೆಗಣಿ ಸಿಕ್ಲಿಲ್ಲ. ಮತ್ತೇನು ನೀವು ಗೊಬ್ಬರ? ನಾನು ಹೆಚ್ಚಾಗಿ ಕಹಿಬೇವಿನ ಹಿಂಡಿ, ಹರಳಿ ಹಿಂಡಿ, ಎರೆಹುಳ ಗೊಬ್ಬರ ಇಂಥದ್ದೆಲ್ಲ ಹಾಕಿ ಮಾಡ್ತೇನೆ. ಮತ್ತೆ ಮುಖ್ಯವಾಗಿ ಸಿಕ್ಕಿದಷ್ಟು ನಮ್ಮ ಕತ್ತರಿಸು ಹುಲ್ಲು, ತರಗೆಲೆ ಇದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಡ್ತೇನೆ. ಹೆಚ್ಚಾಗಿ ಅದನ್ನೇ ಹಾಕಿ ಅದು ಕೊಳತಾಗುವಾಗ ಅದು ಗೊಬ್ಬರ ಆಗ್ತದೆ. ಅಂದ್ರೆ ಹಸಿ ಇದು ಹುಲ್ಲುಗಳನ್ನೇ ಅಥವಾ ಹಸಿ ಅಲ್ಲ, ಒಣಗಿದ ಮೇಲೆ. ಹಸಿ ಹಾಕಿದ್ರೆ ಅದು ಚಿಗುರು ಅಲ್ಲೇ ಅದೇ ಗಿಡ ಆಗ್ತದೆ. ಅಂದ್ರೆ ಯಾವ ರೀತಿ ಅದನ್ನು ಸಂಗ್ರಹಿಸಿ ಇಡ್ತೀರಿ ನೀವು? ಅಂದ್ರೆ ನಮ್ಮಲ್ಲಿ ಇದು ಲಾನ್ ಮೂವರ್ ಇದು ಇದೆ, ಅದರಲ್ಲಿ ಕತ್ತರಿಸ್ತಾರೆ, ಅದು ಕೆಲಸ ಅಲ್ಲಿ ಹಾಕ್ತಾರೆ. ಅದು ಒಣಗಿದ ಮೇಲೆ ಮತ್ತೆ ತೆಕೊಂಡು ಬರ್ತದೆ. ಅದು ಹಾಗೆ ಮೊದಲೇ ತಂದು ಸಂಗ್ರಹ ಮಾಡೋದು. ಹುಟ್ಟುವ ಇದು ಚಾನ್ಸ್, ಆಗ ಚಿಗುರುವ ಚಾನ್ಸ್ ಕಡಿಮೆ. ಚಳಿಗಾಲಕ್ಕೆ ಬಂದ್ರೆ ಅದರ ತಯಾರಿ ಹೇಗೆ? ಚಳಿಗಾಲಕ್ಕೆ ಅದೇ ಈ ಮಳೆಗಾಲದಲ್ಲಿ ಆದ ಗಿಡ ಇದು ಅದಕ್ಕೆ ಬೇರೆ ಗೊಬ್ಬರ ಸೇರಿಸಿ ಸ್ವಲ್ಪ ಸುಣ್ಣ ಹಾಕಿ, ಯಾಕೆಂದರೆ ಕೆಲವು ಸರಿ ಅದ್ರಲ್ಲಿ ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಇರ್ತವೆ. ನಾವು ಬೀಜ ಹಾಕಿದ್ರೆ ಬೀಜ ಅಥವಾ ಮೊಳಕೆಯನ್ನು ತಿಂದು ಬಿಡ್ತೇವೆ. ಅದು ಚಿಕ್ಕ ಇದು ಬಸವನ ಹುಳ ಇದೆ, ಅವುಗಳು ಮಣ್ಣಿನ ಒಳಗಡೆ ಇರ್ತವೆ, ಅವು ಗಿಡಗಳನ್ನು ಚಿಗುರಲ್ಲಿ ತಿಂದು ಬಿಡ್ತೇವೆ, ಮೊಳಕೆ ಬರುವಾಗ ತಿಂದು ಬಿಡ್ತೇವೆ. ಅದು ಅನುಭವಕ್ಕೆ ಬಂತು ಹಂಗೆ. ಸುಣ್ಣ ಹಾಕಿದ್ರೆ ಸರಿ ಆಗ್ತದ? ಸುಣ್ಣ ಹಾಕಿದ್ರೆ ಸಾಧಾರಣ ಸರಿ ಆಗ್ತದೆ. ಎಷ್ಟು ಇವಾಗ ಒಂದು ಗ್ರೋ ಬ್ಯಾಗಿಗೆ ಎಷ್ಟು ಸುಣ್ಣ ಹಾಕಬೇಕು? ಒಂದು ಮುಷ್ಟಿ ಅದು ಹಾಕಿ ಹರಡಿ ಹಾಕಿ ನೀರು ಬಿಟ್ರೆ ಅದೆಲ್ಲ ಕರಗಿ ಮಣ್ಣಿನೊಳಗೆ ಹೋಗ್ತದೆ. ಅಂದ್ರೆ ಇವಾಗ ನೀವು ಮಳೆಗಾಲದ ಅದೇ ಗ್ರೋ ಬ್ಯಾಗಿನ ಇದರಲ್ಲಿ ಅದನ್ನು ಒಮ್ಮೆ ಮಿಶ್ರ ಮಾಡೋದಿಲ್ವಾ? ಅದು ಮಾಡ್ತೇನೆ. ಅದೇ ಹಾಗಲ್ಲ, ಅದೊಮ್ಮೆ ಪೂರ್ತಿ ತೆಗೆದು ಅದು ಎಲ್ಲ ಗ್ರೋ ಬ್ಯಾಗ್ಗಳದ್ದು ಒಟ್ಟು ಹಾಕಿ ರಾಶಿ ಹಾಕಿ ಸ್ವಲ್ಪ ಅದರಲ್ಲಿ ಬಿಸಿಲಿಗೆ ಒಣಗಿಸಿ, ಆಗ ಅದರಲ್ಲಿ ಕ್ರಿಮಿ ಇದೆಲ್ಲ ಸ್ವಲ್ಪ ನಾಶ ಆಗ್ತದೆ. ಮತ್ತೆ ಅದನ್ನು ಉಪಯೋಗಿಸ್ತೇನೆ. ಅದ್ರ ಹೊಸದಾಗಿ ಮತ್ತೆ ಅದಕ್ಕೆ ಬೇರೆ ಗೊಬ್ಬರ ಇದೆಲ್ಲ ಸೇರಿಸ್ತೇನೆ. ಅಂತೂ ಮಣ್ಣು ಹೆಚ್ಚು ಸೇರಿಸುವುದಿಲ್ಲ. ಮಣ್ಣು ಹೆಚ್ಚಿಲ್ಲ, ಗೊಬ್ಬರಗಳು. ಹೌದು, ಗೊಬ್ಬರಗಳು ಅಥವಾ ಹೀಗೆ ಹುಲ್ಲು, ತರಗೆಲೆ, ಮರದ ಪುಡಿ ಏನು ಸಿಕ್ಕಿದೆಯಾ ಅದು. ಅಂತೂ ಮಣ್ಣು ಹಾಕೋದು ಕಡಿಮೆ. ಪ್ರತಿಯೊಂದು ಇದರಲ್ಲೂ ಗೊಬ್ಬರದ ಅಂಶವೋ ಏನೋ ಗಿಡಗಳಿಗೆ ಬೇಕಾದ ಅನುಕೂಲತೆಗಳು ಇರ್ತವೆ. ಹೌದು. ಮತ್ತೆ ನಮ್ಮಲ್ಲಿ ಕ್ಯಾಂಟೀನ್ ಇದೆ, ಅಲ್ಲಿ ತರಕಾರಿ ಸಿಪ್ಪೆ ಅಂತದೆಲ್ಲ ವೇಸ್ಟ್ ಬಿಸಾಡ್ತಾ ಇದ್ದಾರೆ. ಅದು ಬೇರೆ ನನಗೆ ಬೇಕು ಅದು ಅಂತ ಹೇಳಿ ಅದು ತಂದು ನಾನು ಹಾಕ್ತಾ ಇರ್ತೇನೆ. ಅದನ್ನು ಕಂಪೋಸ್ಟ್ ಮಾಡೋದಿಲ್ಲ, ನಾನು ಮಾಡೋದು ಸ್ವಲ್ಪ ಅನುಕೂಲ ಕಡಿಮೆ ಇದೆ, ಅದರಿಂದ ಅದನ್ನು ಹಾಗೆ ಹಾಕ್ತೇನೆ ಸಿಪ್ಪೆಯನ್ನು. ಅದು ಕೆಲಸದಿಂದ ಕೊಡೋದು, ಅದು ಗೊಬ್ಬರ ಆಗ್ತದೆ. ಅಂದ್ರೆ ಗಿಡಕ್ಕೆ ನೇರವಾಗಿ ಹಾಕ್ತೀರಾ? ನೇರವಾಗಿ. ಹೇಗೆ ಅದು ಸ್ವಲ್ಪ ದೂರ ಬಿಟ್ಟು ಹಾಕ್ತೀರಾ? ಸ್ವಲ್ಪ ದೂರ, ಬುಡಕ್ಕೆ ಹಾಕುದಿಲ್ಲ, ಸ್ವಲ್ಪ ಬಿಟ್ಟು. ಯಾಕಂದ್ರೆ ಅದು ಕೊಳ್ತಿರ್ತದೆ, ಇದಕ್ಕೆ ಇದು ಆಗಬಾರ್ದು ಅಂತ ಸ್ವಲ್ಪ ದೂರ ಬರ್ತೇನೆ. ಮತ್ತೆ ಮಣ್ಣು ಮುಚ್ಚಬೇಕಾಗ್ತದ? ಮಣ್ಣು ಮುಚ್ಚುದಿಲ್ಲ. ಅಂದ್ರೆ ಇಲಿಗಳ ಕಾಟ ಏನಿಲ್ವಾ? ಟೆರೆಸ್ ಇಲ್ಲದ ಕಾರಣ ಆ ತೊಂದರೆ ಇಲ್ಲ. ಟೆರೆಸ್ ಅಲ್ಲಿ ಹಾಗೆ ಕೆಳಗೆ ಹಾಕುವಾಗಿಲ್ಲ, ಕೆಳಗೆ ಹೆಗ್ಗಣ ಕಾಟ ಎಲ್ಲ ಇದೆ. ತಾರಸಿ ಆದ್ರೂ ಸಹ ಇಲಿಗಳ ಕಾಟ ಏನಿಲ್ಲ. ಇಲ್ಲ, ಅಲ್ಲಿ ಅದು ನಾವು ಒಂದು ಸ್ವಲ್ಪ ಗೇಟ್ ಇಟ್ಟುಬಿಟ್ಟೆ. ಅಲ್ಲಿ ಒಂದೇ ಕಡೆ ನಾವು ಕಬ್ಬಿಣದ ಏಣಿ ಇರುದು, ಅದಕ್ಕೆ ಅಡ್ಡ ಒಂದು ಶೀಟ್ ಇಟ್ಟುಬಿಟ್ರೆ ಏಣಿಗೆ ಮೇಲೆ ಹತ್ತಿಕ್ಕೆ ಆಗುದಿಲ್ಲ. ಇವಾಗ ಚಳಿಗಾಲದಲ್ಲಿ ನೀವು ತೊಂಡೆ, ಬಸಳೆ ಎಲ್ಲ ಇದರಲ್ಲಿ ಆರೈಕೆ ಹೇಗೆ? ಈಗ ಮಳೆಗಾಲಕ್ಕೂ ಚಳಿಗಾಲಕ್ಕೂ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಮಳೆಗಾಲದಲ್ಲಿ ರೋಗ ರುಜಿನಗಳು ಗಿಡಗಳಿಗೆ ಬರುವಂತದ್ದು ಹೇಗೆ ನೀವು ಅದರ ಆರೈಕೆ ಮಾಡ್ತೀರಿ? ನಾನೀಗ ಕಳೆದ 2 ವರ್ಷದಿಂದ ನನಗೆ ಆಶ್ಚರ್ಯ ಆಗಿದೆ, ಯಾವುದೇ ರೀತಿಯ ರೋಗಗಳು, ಕೀಟಬಾಧೆಗಳು ಇಲ್ಲ. ಅದೊಂದು ನನಗೆ ಆಶ್ಚರ್ಯ ಕಂಡಿದೆ. ಹಿಂದೆ ಮೊದಲನೇ ವರ್ಷ ತುಂಬಾ ಕೀಟಗಳ ತೊಂದರೆ ಇತ್ತು. ಅದಕ್ಕೆ ಈ 3G ಸ್ಪ್ರೇ ಮುಖ್ಯವಾಗಿ ನಾನು ಮಾಡ್ತಿದ್ದು. 3G ಅಂದ್ರೆ ಅದು ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ, ಇದನ್ನು ಜಜ್ಜಿ ಚೆನ್ನಾಗಿ ಕುದಿಸಿ ಅದನ್ನು ಸ್ಪ್ರೇ ಮಾಡೋದು. ಅದು ಅದಕ್ಕೆ ನೀರೇನಾದ್ರೂ ಅಂದ್ರೆ ಅದು ಬತ್ತಿದ ಇದಕ್ಕ ಪ್ರಮಾಣ ಎಷ್ಟು? ಪ್ರಮಾಣ 1 ಲೀಟರ್ ನೀರಿಗೆ ಒಂದು 4-5 ಹಸಿ ಬೆಳ್ಳುಳ್ಳಿ, 4-5 ಎಸಳು, 3-4 ಇದು ಚಿಕ್ಕ ಮೆಣಸು, ಗಾಂಧರ್ ಮೆಣಸು, ಮತ್ತೆ ಶುಂಠಿ, ಮತ್ತೆ ಲವಂಗ,
ಅಥವಾ ಇದು ಚೆಕ್ಕೆ, ಅದ್ರ ಎಲೆ, ಇಜಿನ್ ಅಂತ ಹೇಳಿದ ನಮ್ಮಲ್ಲಿ ಇದಕ್ಕೆ, ಅದರ ಎಲೆ ಇದೆಲ್ಲ ಹಾಕಿದ್ರೆ ಆ ಖಾರಕ್ಕೆ ಯಾವ ಕೀಟ ಬರುವುದಿಲ್ಲ. ಹೌದು. ಮತ್ತೊಂದು ಇಲ್ಲಿ ಆಲ್ ಸ್ಪೈಸ್ ಅಂತ ಒಂದು ಗಿಡ ಇದೆ ನಮ್ಮಲ್ಲಿ, ಅದರ ಎಲೆ ಹಾಕಿದ್ರೆ ಅದರಲ್ಲಿ ಎಲ್ಲ ಪರಿಮಳವಿದೆ, ಎಲ್ಲ ಸ್ಪೈಸ್ಗಳು ಅದರ ಪರಿಮಳ ಇದೆ, ಲವಂಗ ಇಂಥದ್ದೆಲ್ಲ. ಅದರ ಎಲೆ ಮಾತ್ರ, ಇಷ್ಟು ಗಿಡದಲ್ಲಿ ಏನೂ ಆಗಿಲ್ಲ. ಆ ಎಲೆ ಉಪಯೋಗಿಸಿದ್ರೆ ಅವು ಖಾರಕ್ಕೆ ಕೀಟಗಳು ಬರುವುದಿಲ್ಲ. ಈಗ ಆಲ್ ಸ್ಪೈಸ್ ಗಿಡ ಏನಿದೆ ಅದ್ರ ಎಲೆ ಮಾತ್ರ ಹಾಕೋದು ಅಥವಾ ಎಲೆ ಮಾತ್ರ ಹಾಕಿದ್ರೆ ಇದು ಉಳಿದ 3G ಹಾಕ್ಬೇಕು ಅಂತಿಲ್ವಾ? ಅಲ್ಲ, ಅದಕ್ಕೆ ನೀವು ಸೇರಿಸುದು ಅಷ್ಟೇ. ಮುಖ್ಯವಾಗಿ ಬೆಳ್ಳುಳ್ಳಿ ಮತ್ತು ಮೆಣಸು, ಇದರಿಂದಾಗಿ ಕೀಟ ಬಾಧೆ ಕಡಿಮೆ ಆಗ್ತದೆ. ನೋಡಿದ್ದೇನೆ. ಹೌದು. ಈಗ ಹರಿವೆಯಲ್ಲಿ ಸ್ವಲ್ಪ ಒಂದೊಂದು ಹುಳ ಕಾಣ್ತಾ ಇದೆ ಚಿಗುರಲ್ಲಿ, ಅದನ್ನು ಅಲ್ಲಿಯೇ ಜಜ್ಜಿ ಬಿಡ್ತೇನೆ, ಹಾಗೆ ಹೆಚ್ಚು ತೊಂದರೆ ಬರಲಿಲ್ಲ. ಇವಾಗ ನೀವು ಹೇಳಿದ್ರೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಹಸಿರೆಲೆ ಗಿಡಗಳನ್ನು ಹೆಚ್ಚಾಗಿ ಮಾಡ್ತೀವಿ. ಯಾವುದೆಲ್ಲ ಮಾಡಿದ್ದೀರಿ? ಹರಿವೆ ಅಂತೂ ಬಸಳೆ, ಬೇರೆ ಏನು ಮಾಡಿಲ್ಲ? ಬೇರೆ ಏನು ಮಾಡಿಲ್ಲ. ಈಗ ಸದ್ಯಕ್ಕೆ ನಿಮ್ಮಲ್ಲಿ ತೊಂಡೆ, ಬಸಳೆ, ಹರಿವೆ ಇದೆ. ಅಲಸಂಡೆ ಈಗ ಪುನಃ ಬೀಜ ಹಾಕಿದ್ದೇನೆ, ಬಳ್ಳಿ ಬರಕ್ಕೆ ಶುರು ಆಗಿದೆ. ಹೌದು, ಬದನೆ ಇದೆ, ಒಂದು 3-4 ಬದನೆ ಗಿಡ ಇದೆ. ಅಂದ್ರೆ ನೀವು ನಿಮಗೆ ಮಾತ್ರ ಮಾಡುದು, ಹೊರಗಡೆ ಏನು ನಮಗೋಸ್ಕರ ಮಾಡ್ತೇನೆ? ಮಾರಾಟ ಮಾಡ್ತೇನೆ, ತೊಂಡೆಕಾಯಿ ಮಾರಾಟ ಮಾಡ್ತೇನೆ. ಯಾಕಂದ್ರೆ ತೊಂಡೆಕಾಯಿ ತುಂಬಾ ಆಗ್ತದೆ. ನಾನು ಮೊದಲನೇ ವರ್ಷ ತರಕಾರಿ ಎಲ್ಲ ನೆರೆಯವರಿಗೆ ಕೊಡ್ತಿದ್ದೆ, ಎಲ್ಲ ಖುಷಿಯಿಂದ ತಗೊಳ್ತಾ ಇದ್ರು, ಸಾವಯವ ಅಂತ. ನಾನು ಯಾವುದೇ ರೀತಿಯ ರಾಸಾಯನಿಕ ಉಪಯೋಗಿಸಿಲ್ಲ. ಆಮೇಲೆ ಅವರಿಗೆ ಸಂಕೋಚ ಆಯಿತು, ನಮಗೆ ತರಕಾರಿ ಬೇಕು, ನಿಮ್ಮ ಹತ್ರ ದುಡ್ಡು ತಗೊಳ್ಬೇಕು, ಇಲ್ಲಾಂದ್ರೆ ನನಗೆ ತಗೊಳ್ಳಿಕ್ಕೆ ಈ ಸಂಕೋಚ ಆಗ್ತದೆ, ಯಾವಾಗಲೂ ತಗೊಳ್ಳಿಕ್ಕೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿದ್ರು. ನಾನು ನಿರ್ಧಾರ ಮಾಡಿದೆ ಆಗ್ಬೋದು ಅಂತ. ಮತ್ತೆ ನಿಮಗೆ ಗೊಬ್ಬರಕ್ಕಾದ್ರೆ? ಹೌದಾ, ನನ್ನ ಉದ್ದೇಶ ಅಷ್ಟಿತ್ತು, ಗೊಬ್ಬರ ಖರ್ಚಾದ್ರೂ ಬರಲಿ ಅಂತ. ಇವಾಗ ಸದ್ಯಕ್ಕೆ ಬೇರೆ ಅಂತ ಹಾಗಲಕಾಯಿ ಏನಾದರೂ ಮಾಡಿದ್ದೀರಾ? ಹಾಗಲಕಾಯಿ 1-2 ಬಳ್ಳಿ ಇದೆ. ಅಂದ್ರೆ ನಿಮ್ಮ ಕುಟುಂಬಕ್ಕೆ? ಹೌದು. ನಾನು ಪ್ರಯೋಗ ಮಾಡಿದೆ, ಎಲ್ಲ ಯಾವ ತರಕಾರಿ ಸಿಗುತ್ತಾ ಎಲ್ಲ ಮಾಡಿದೆ. ಅದರಲ್ಲಿ ಮತ್ತೆ ನಾನು ಸಫಲವಾದನ್ನು ಮುಂದುವರಿಸಿದೆ. ಈಗ ಹೀರೆಕಾಯಿ 1-2 ಹೀರೆಕಾಯಿ ಆಯ್ತು ಅಷ್ಟೇ, ಅದು ಆಗೋದಿಲ್ಲ, ಸಾಕಾಗೋದಿಲ್ಲ ಟೆರೆಸ್ನಲ್ಲಿ, ಅದಕ್ಕೆ ನೆಲವೇ ಆಗಬೇಕು. ಪಡುವಲು ಕೂಡ ಹಾಗೆ, ಪಡುವಲಕ್ಕೆ ಒಮ್ಮೆ ಆಗ್ತದೆ, ಅದಕ್ಕೆ ಗೊಬ್ಬರ ಹಾಕ್ತಾ ಇರಬೇಕು, ಹಾಕ್ತಾ ಇದ್ರೆ ಎಷ್ಟು ಕೂಡ ಪಡುವಲಕಾಯಿ ಆಗ್ತದೆ. ನಿಮ್ಮ ಪ್ರಕಾರ ಬೇರೆ ಯಾವುದನ್ನೆಲ್ಲ ಗ್ರೋ ಬ್ಯಾಗ್ಗಳಲ್ಲಿ ನೆಡಬಹುದು? ಶುಂಠಿ, ಅರಿಶಿನ, ಇಂಥದ್ದೆಲ್ಲ, ಗೆಣಸು, ಅದೆಲ್ಲ ಗ್ರೋ ಬ್ಯಾಗ್ ಮಾಡ್ತೇನೆ. ಗೆಣಸನ್ನು ಯಾವ ರೀತಿ ಮಾಡ್ತೇನೆ? ಒಮ್ಮೆ ಗಿಡ ಮಾಡಿ ತೆಗೆದ ಮಣ್ಣು ಅದನ್ನು ಗೆಣಸಿಗೆ ಉಪಯೋಗಿಸ್ತೇನೆ. ಗೆಣಸಿಗೆ ಸಾಕಾಗ್ತದೆ ಅದು. ನೇರವಾಗಿ ಅದನ್ನು ನೆಡುದಾ? ಹೌದು, ಅದನ್ನು ಮಣ್ಣು ತೆಗೆದು ಬೇರೆ ಇನ್ನೊಂದು ಗ್ರೋ ಬ್ಯಾಗ್ ಹಾಕಿ ಅದೊಮ್ಮೆ ಸಡಿಲು ಮಾಡಿ ಮತ್ತೆ ಅದರ ನೆಟ್ಟರೆ ಗೆಣಸು ಬರ್ತದೆ. ಅದನ್ನು ನೆಡ್ಲಿಕ್ಕಿರುವ ಉತ್ತಮ ಸಮಯ ಯಾವುದು? ಗೆಣಸಿಗೆ ನಾನು ಸಮಯ ನೋಡಿಲ್ಲ, ಅದು ಯಾಕಂದ್ರೆ 3 ತಿಂಗಳಿಗೊಮ್ಮೆ ತೆಗಿಬೇಕು, 3 ತಿಂಗಳು ತೆಗಿಬೇಕು. ಆ ತೆಗೆದ ಕಡೆ ಮತ್ತೆ ಪುನಃ ನೆಡೋದು. ಯಾವುದೇ ಸಮಯ. ಹೌದೌದು, ಬೇಡ ಸಣ್ಣ ವರ್ಷ ಇಡೀ ಗೆಣಸು ಆಗ್ತದೆ, ಯಾವ ಸಮಯ ಬೇಕಿದ್ರೆ ಗೆಣಸು ಆಗ್ತದೆ. ಅದಕ್ಕೆ ನೀರಿನ ಇದು ಹೇಗೆ, ಅಂದ್ರೆ ಎಷ್ಟು ನೀರು ಬೇಕಾ? ತುಂಬಾ ಬೇಕಾಗ್ತದೆ? ನೀರು ಹೆಚ್ಚು ಬೇಕಾಗುದಿಲ್ಲ ಗೆಣಸಿಗೆ, ಇಲ್ಲ ಬೇಕಾಗುದಿಲ್ಲ. ಚಳಿಗಾಲದ್ದು ಸಾಮಾನ್ಯ ಫೆಬ್ರವರಿಗೆ ಆಗೋ ಮುಗಿತದೆ. ಮತ್ತೆ ಬೇಸಿಗೆಯ ತರಕಾರಿ ಮತ್ತೆ ಪುನಃ ಬೆಂಡೆಕಾಯಿ ಪುನಃ ಹಾಕ್ತೇನೆ. ಅದು ಬೆಂಡೆಕಾಯಿ ಸಾಧಾರಣ ವರ್ಷ ಇಡೀ ಬೆಂಡೆಕಾಯಿ ಬರ್ತದೆ. ಅಲಸಂಡೆ ಕೂಡ ಬರ್ತದೆ, ಆದರೆ ಅಲಸಂಡೆಯಲ್ಲಿ ಬೇಸಿಗೆ ಸ್ವಲ್ಪ ಈ ಬಂಬುಚ್ಚಿ ಅಂತ ಇದೆ, ಅದರ ಕಾಟ ಜಾಸ್ತಿ, ರಸ ಇರುವ ಕೀಟ. ಅದು ಸಾಮಾನ್ಯ ಅಲಸಂಡೆಗಳಿಗೆ, ಅಲಸಂಡೆಗಳಿಗೆ ಅದಕ್ಕೆ ಬಿಸಿಲಿದ್ರೆ ಬರ್ತದೆ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬರುವುದಿಲ್ಲ. ಅಂದ್ರೆ ತಾವು ಅದಕ್ಕೆ ಯಾವ ರೀತಿ ಔಷಧಿ ಸ್ಪ್ರೇ ಮಾಡ್ತೀರಿ? ಬಂಬುಚ್ಚಿಗೆ ಸಾಧಾರಣ ಯಾವ ಔಷಧಿ ನಾಟೋದಿಲ್ಲ ಅದಕ್ಕೆ, ನಾನು ನೋಡಿದಾಗೆ. ಅದಕ್ಕೆ ಈ ಕೆಂಪಿರುವೆ ಇದೆ, ಗೂಡುಗಟ್ಟೆ ಮರದಿಲ್ಲ, ಅದು ಬಿಟ್ರೆ ಅದರ ವಾಸನೆ ಬಂಬುಚ್ಚಿಗೆ ಬರುವುದಿಲ್ಲ. ಅಂದ್ರೆ ಈಗ ನಿಮ್ಮ ಈ ತಾರಸಿ ಎಷ್ಟು ದೊಡ್ಡ ತಾರಸಿ ಇದು? ಅದು 900 ಸ್ಕ್ವೇರ್ ಫೀಟ್ ಇತ್ತು. ಎಷ್ಟು ಗ್ರೋ ಬ್ಯಾಗ್ ಹಿಡಿಯುತ್ತದೆ ಅದರಲ್ಲಿ? ಆಡಿದೊಂದು 50-70 ಹಿಡಿಬಹುದು. ಈಗ ಅರ್ಧ ಟೆರೆಸ್ ಇದಕ್ಕಾಗಿ ನಾನು ಸೋಲಾರ್ ಪ್ಯಾನಲ್ ಹಾಕಿದೆ. ಈಗ ಸೂರ್ಯಕರಿ ಯೋಜನೆ ಇದೆ, ಅದು ಹಾಕಿದ ಮೇಲೆ ಅರ್ಧ ಟೆರೆಸ್ ಅದಕ್ಕೆ ಹೋಯ್ತು. ಹಾಗೆ ಈಗ ಸ್ವಲ್ಪ ಜಾಗ ಕಡಿಮೆ ಆಗಿದೆ. ಅಂದ್ರೆ ಈಗ ನಿಮ್ಮ ಮನೆಯ ಅರ್ಧ ತಾರಸಿಯಷ್ಟು ನೀವು ತರಕಾರಿ ಬೆಳೀತಿದ್ದೀರಿ. ಅದರಲ್ಲಿ ಈಗ ಸಾಮಾನ್ಯ ಎಷ್ಟು 40-45 ಗ್ರೋ ಬ್ಯಾಗ್ ಹಿಡಿಬಹುದಾ? ಅದರಲ್ಲಿ ಈಗ ಸಂಪೂರ್ಣವಾಗಿ ಅದರಲ್ಲಿ ಗಿಡಗಳಿವೆ. ಅಂದ್ರೆ ಕೆಲವಕ್ಕೆ ಹತ್ರ ಇಡ್ಬೋದು, ಕೆಲವು ಗಿಡ ಬದನೆ ಗಿಡ ಸ್ವಲ್ಪ ವಿಶಾಲಾಗಿ ಹರಡುತ್ತದೆ, ಅದಕ್ಕೆ ದೂರ ಇಡಬೇಕಾಗ್ತದೆ. ಈಗ ನೀವು ಈ ಬೀಜಗಳನ್ನು ಯಾವ ರೀತಿ ಸಂಗ್ರಹಿಸಿರ್ತೀರಿ? ನಾನು ಈಗ ಬೆಂಡೆ ಅದೆಲ್ಲ ಕೂಡ ಹಾಗೆ ಇಡ್ತಿದ್ದೆ, ಅಲಸಂಡೆ ಎಲ್ಲ. ಆದರೆ ಇತ್ತೀಚೆಗೆ ಗೊತ್ತಾಯ್ತು ನನಗೆ ಅದು 1 ವರ್ಷಕ್ಕೆ ಬರುವುದಿಲ್ಲ. ಇತ್ತೀಚೆಗೆ ಗೊತ್ತಾಯ್ತು ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಉಳಿತೇನೆ ಅಂತ. ಹಾಗೆ ಈಗ ಅದನ್ನು ಸುಲಿದು ಬರೀ ಬೀಜಗಳನ್ನು ಪ್ಲಾಸ್ಟಿಕ್ ಕೊಟ್ಟೆ ಫ್ರಿಜ್ಜಲ್ಲಿ ಇಟ್ಟು ಸುರಿದಿದ್ದೇನೆ. ಈಗ ಅದರ ಉಪಯೋಗ ಹೇಗಿದೆ? ಈಗ ಅಂದ್ರೆ ಇಟ್ಟ ನಂತರ ಅದರ ಪ್ರಯೋಗ ಮಾಡಿ ಹೇಗಾಗಿದೆ? ಪ್ರಯೋಗ ಚೆನ್ನಾಗಿದೆ, ಬೀಜ ಮೊಳಕೆ ಬರ್ತದೆ, ಚೆನ್ನಾಗಿ ಬಂದಿದೆ. ತಾರಸಿ ಕೃಷಿಯ ಬಗ್ಗೆ ತಮ್ಮ ಅನುಭವಗಳು ಏನಿಲ್ಲ? ತಾರಸಿ ಕೃಷಿ ಅಂದರೆ ಅದು ನಾವು ಪ್ರಾಣಿಗಳನ್ನು ಕಟ್ಟಿಯಾಗಿ ಬೆಳೆಸಿದಾಗೆ, ಅವುಗಳಿಗೆ ನಾವು ಆಹಾರ ಕೊಟ್ಟರೆ ಮಾತ್ರ ಇದೆ ಬದುಕಲು ಸಾಧ್ಯ ಇಲ್ಲ. ಇಲ್ಲಾಂದರೆ ಬೇರೆ ನೆಲಕ್ಕೆ ನೆಟ್ಟರೆ ಅದು ಬೀದಿ ನಾಯಿಗಳಾಗೆ ಏನಾದರೂ ತಿಂದ್ಕೊಂಡು ಬದುಕೊಳ್ತವೆ. ಬೇರೆಲ್ಲ ಹೋಗಿ ಏನಾದ್ರು, ಇಲ್ಲಿ ಹಾಗಲ್ಲ, ನೀವು 2 ದಿವಸ ನೀರು ಹಾಕಿದ್ರೆ ಗಿಡ ಸಾಯ್ತದೆ, ಗೊಬ್ಬರ ಆಗಾಗ ಕೊಡ್ತಾ ಇರಬೇಕು. ಅದೆಲ್ಲ ತಾರಸಿಯ ಸಮಸ್ಯೆ ಅದು. ಈಗ ತಮ್ಮ ಇದರಲ್ಲಿ ಮನೆಯವರ ಸಹಕಾರ ಹೇಗಿದೆ? ಅವರು ಸಹಕಾರ ಚೆನ್ನಾಗಿ ಕೊಡ್ತಾರೆ. ಅಂದ್ರೆ ನೀವಿಬ್ಬರು ಸೇರಿ ತಾರಸಿ ಕೃಷಿ.
ಇನ್ನು ಬೇಸಿಗೆ ಅದಕ್ಕಿರೋ ತಯಾರಿ ನಿಮ್ಮ ಇದು ಹೇಗೆ ಇದು ಅಂದ್ರೆ ಆಗ್ಲೂ ಸಹ ನೀವು ಗ್ರೋ ಬಾಗಿಂದೆಲ್ಲ ಮಣ್ಣು ತೆಗೆದು ಮಿಶ್ರ ಮಾಡಿ ತೆಗೆದು ಅದನ್ನು ಪುನಃ ಎಲ್ಲ ಮಿಶ್ರ ಮಾಡಿ ಮತ್ತೆ ಅದಕ್ಕೆ ಹೊಸದಾಗಿ ಸೇರಿಸಿ ಬೇರೆ ಈ ಗೊಬ್ಬರಗಳನ್ನು ಇದು ಕೈಬೇನು ಹಿಂಡಿ ಅಥವಾ ಹರಳು ಹಿಂಡಿ ಇಂಥದ್ದೆಲ್ಲ ಸ್ವಲ್ಪ ಸೇರಿಸಿ ಮತ್ತೆ ಒಂದು ಈಗ ಇತ್ತೀಚೆಗೆ ಸ್ವಲ್ಪ ಕೂರಿ ಗೊಬ್ಬರ ಸಿಗ್ತಾ ಹಂಗೆ ಅದನ್ನು ಮಿಶ್ರ ಮಾಡಿ ಹಾಕ್ತೇನೆ. ಅಂದ್ರೆ ನೀವು ಗೊಬ್ಬರಗಳನ್ನು ತಂದು ಇದು ಇಡುದಿಲ್ಲ, ಸ್ಟಾಕ್ ಇಡುದಿಲ್ಲ? ಸ್ಟಾಕ್ ಇಡ್ತೇನೆ ಬೇಕಾದಾಗ, ಯಾಕಂದ್ರೆ ಇದು ಚಿಲ್ಲರೆ ತಗೊಂಡ್ರೆ ಕ್ರಯ ಜಾಸ್ತಿ ಬರ್ತದೆ. ಒಂದೇ ಗೋಣಿ 5 ಕೆಜಿ ಗೋಣಿ ತಂದು ಇಡ್ತೇನೆ, ಬೇಕಾದಾಗ ಹಾಕೊಳ್ಳೋದು. ವರ್ಷಕ್ಕೆ 1-2 ಸರಿ ಖಾಲಿ ಆದಾಗ ತಂದಿಟ್ಕೊಳ್ತೇನೆ. ಅದಕ್ಕೆ ಒಂದು ಡ್ರಮ್ಮು ತಂದು ಅದರಲ್ಲಿ ಡ್ರಮ್ಮಲ್ಲಿ ತುಂಬಿಸಿ ಇಡ್ತೇನೆ. ಅದಂದ್ರೆ ಇದನ್ನೆಲ್ಲ ನೇರವಾಗಿ ಹಾಕುದಾ ನೀವು? ನೇರವಾಗಿ ಹೌದು, ಸ್ವಲ್ಪ ಅದೊಂದು ನೀರಲ್ಲಿ ಹಾಕಿ ನೆನೆಸಿ. ಹೌದು, ಹುಳಿ ಬರ್ಸಿದಿಲ್ಲ. ಅಂದ್ರೆ ನೀವು ಬೇರೆ ಬೇರೆ ಪ್ರಯತ್ನಗಳನ್ನು ಇತ್ತೀಚೆಗೆ ಮಾಡಲಿಲ್ಲ, ಮೊದಲು ಮಾಡಿದ್ದಷ್ಟೇ. ಇತ್ತೀಚೆಗೆ ಯಾವುದೆಲ್ಲ ಇಲ್ಲಿಗೆ ಕರಾವಳಿಗೆ ಒಗ್ಗಿಕೊಳ್ತೇವೋ ಅದನ್ನು ಮಾತ್ರ ಮಾಡ್ತಾ ಇದ್ದೀರಿ. ಅದೇ ಕೆಲವರು ಹಾಗೆ ಹೇಳಿದ್ದಾರೆ, ನಮ್ಮ ಭೂಮಿಗೆ ನಮ್ಮ ವಾತಾವರಣಕ್ಕೆ ಆಗುವಂತಹ ತರಕಾರಿಗಳನ್ನು ನಾವು ಬೆಳಿಬೇಕು ಅಂತ. ಅದು ದೇವರ ಸೃಷ್ಟಿ ಹಾಗೆ, ನಿಮ್ಮೂರಿಗೆ ಯಾವ್ದು ಬೇಕು ಅದನ್ನು ಅವರು ದೇವರು ಕೊಡ್ತಾರೆ. ಈಗ ಹೌದು, ಇವರು ಡಯಟಿಷಿಯನ್ ಹೇಳಿದ್ರ ಹಾಗೆ, ನಿಮ್ಮೂರಿಗೆ ಯಾವ ಹಣ್ಣು ಬರ್ತದೆ ಅದನ್ನು ತಿನ್ನಿ ಅಂತ. ಆ್ಯಪಲ್ ಒಳ್ಳೇದು, ಹೌದು, ನಿಮ್ಗಲ್ಲ, ಅದು ಅಲ್ಲಿ ಅವರಿಗೆ ಒಳ್ಳೇದು. ನಿಮಗೆ ಹಲಸಿ ಹಣ್ಣು, ಮಾವಿನ ಹಣ್ಣು, ಪಪ್ಪಾಯಿ, ಬಾಳೆಹಣ್ಣು ಇದು ನಿಮ್ಮೂರಿಗೆ ಬೆಳೀತದೆ, ಅದು ನಿಮ್ಗೆ ಒಳ್ಳೇದು. ನಿಜವಾಗಿ ಸತ್ಯ ಹೌದು. ಈಗ ತಾರಸಿ ಕೃಷಿ ಮಾಡುವಾಗ ನೀವು ತಾರಸಿಯನ್ನು ಅಂದ್ರೆ ಅದರಲ್ಲಿ ಸ್ವಲ್ಪ ಲೀಕೇಜ್, ಅದಕ್ಕೆ ಯಾವುದು ಮುನ್ನೆಚ್ಚರಿಕೆಯಾಗಿ ಯಾವ ರೀತಿ? ಮೊದಲನೇ ವರ್ಷ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರ ಮೇಲೆ ಮಾಡಿದೆ. ನಾನು ಕಾಂಟ್ರಾಕ್ಟರ್ ಹತ್ರ ಕೇಳಿದ್ದೆ, ಬಿಲ್ಡರ್ ಹತ್ರ ಕೇಳಿದ್ದೆ, ನಾನು ಕೃಷಿ ಮಾಡಬೇಕು, ಅದಕ್ಕೆ ಏನು ಮಾಡಬೇಕು? ನೀವು ನೇರ ಮಣ್ಣು ಹಾಕಿ ಮಾಡಬೇಡಿ, ಚೀಲದಲ್ಲಿ ಮಾಡಿ, ಗ್ರೋ ಬ್ಯಾಗಲ್ಲಿ ಮಾಡಿ, ತೊಂದರೆ ಇಲ್ಲ ಅಂತ. ಅದ್ರ ಮುಂಜಾಗ್ರತೆಗೆ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿ ಮಾಡಿದೆ. ಆದರೆ ಪ್ಲಾಸ್ಟಿಕ್ ಶೀಟ್ ಅದು 1 ವರ್ಷಕ್ಕೂ ಬಾಳಿಕೆ ಬರೋದಿಲ್ಲ. ಮತ್ತೆ ವೀಡ್ ಮ್ಯಾಟ್ ಅಂತ ಬರ್ತದೆ, ಅದು ಸ್ವಲ್ಪ ಬಾಳಿಕೆ ಜಾಸ್ತಿ. ಅದರ ನೀರು ಇಂಗ್ತದೆ ಅದರಲ್ಲಿ. ನೀವು ಎಷ್ಟು ಶೀಟ್ ಹಾಕಿದ್ರು ನೀರು ಪ್ಲಾಸ್ಟಿಕ್ ಹೋಗ್ತದೆ ಏಕೆ. ಮತ್ತೆ ಕಳೆದ ವರ್ಷ ಇದು ಮಾಡಿದೆ, ಇಡೀ ವಾಟರ್ ಪ್ರೂಫಿಂಗ್ ಪೇಂಟ್ ಮಾಡಿದೆ. ಅದರಿಂದ ಪ್ರಯೋಜನ ಉಂಟು. ಹೌದು ಹೌದು. ಇವಾಗ ಯಾರಿಗಾದ್ರೂ ಹೊಸದಾಗಿ ಒಂದು ತಾರಸಿ ಕೃಷಿ ಆರಂಭಿಸಬೇಕು ಅಂತ ಇದ್ರೆ ಅವ್ರು ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು? ಅದೇ ಮೊದಲು ತಾರಸಿಯ ಬಗ್ಗೆ ಜಾಗ್ರತೆ ವಹಿಸಬೇಕು. ಮತ್ತೆ ಬಿಸಿಲು ಚೆನ್ನಾಗಿದೆಯಾ ಅದು ಅಗತ್ಯ ಗಮನಿಸಬೇಕು. ಆಮೇಲೆ ಗ್ರೋ ಬ್ಯಾಗುಗಳು ಅದು ಯಾವ ರೀತಿ ಆಯ್ಕೆ ಮಾಡ್ಕೊಳ್ಬೇಕು? ಗ್ರೋ ಬ್ಯಾಗ್ ಅದು ಬೇರೆ ಬೇರೆ ಗಾತ್ರದ್ದು ಬರ್ತದೆ, ಚಿಕ್ಕದು. ಕೆಲವಕ್ಕೆ ಈಗ ಮೆಣಸಿನ ಗಿಡ ಚಿಕ್ಕ ಗ್ರೋ ಬ್ಯಾಗ್ ಸಾಕು. ಅದರ ಸೈಜ್ ಒಂದು 12 ಬರ್ತದೆ. ದೊಡ್ಡದಕ್ಕೆ ಬದನೆ ಗಿಡಕ್ಕೆಲ್ಲ ಸ್ವಲ್ಪ ಜಾಸ್ತಿ ಆಗ್ತದೆ, ದೊಡ್ಡದು ಅದು 20-24 ಸೈಜ್ ಇದ್ದಲ್ಲಿ ಬರ್ತದೆ. ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡುವಾಗ ಇದಲ್ಲದೆ ಬೇರೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಅನುಸರಿಸಬೇಕು? ಗೊಬ್ಬರಗಳ ಇದು ನೋಡ್ತಿದ್ರೆ ಗೊಬ್ಬರಗಳು ನಾನು ಹೇಳೋದಾದ್ರೆ ಕೆಲವರು ಬೇರೆ ಹೇಳಿದ್ದಾರೆ, ಈಗ ಎಷ್ಟೆಲ್ಲ ಸಾವಯವ ಗೊಬ್ಬರಗಳು ಸಿಗ್ತವೆ, ಆ ಗೊಬ್ಬರ ಕಳಿಸಬಾರದು. ಯಾಕಂದರೆ ಅದರಲ್ಲಿ ಅವರು ರಾಸಾಯನಿಕ ಮಿಶ್ರ ಮಾಡಿ ಇರ್ತಾರೆ ಅಂತ ಕೆಲವರು ಹೇಳ್ತಾರೆ. ಹಾಗೆ ಇಂಥದ್ದು ಹಿಂಡಿಗಳಂತಂದರೆ ಕೈಮೇಲೆ ಹಿಂಡಿ ಇದು ಮತ್ತು ಎರೆ ಗೊಬ್ಬರ ಇಂಥದ್ದೆಲ್ಲ ತಂದರೆ ಅದರಲ್ಲಿ ಇದು ಕಡಿಮೆ. ನಾವು ಬೇಕಾದಾಗ ಒಮ್ಮೆ ಇದು ಹಾಕೋದು, ಬೂದಿ ಇಂಥದ್ದೆಲ್ಲ ಸಂಪೂರ್ಣವಾಗಿ ಸಾವಯವ. ಹೌದೌದು ಹೌದು. ನೀವು ಒಂದೊಂದು ಗಿಡಗಳಿಗೆ ಅದು ಎಷ್ಟೆಷ್ಟು ಗೊಬ್ಬರ ಹಾಕ್ತೀರಿ? ಅಂದ್ರೆ ಈಗ ಅದನ್ನು ಮಿಶ್ರ ಮಾಡಿ ಸ್ವಲ್ಪ ನೀರು ಮಾಡಿ ಹಾಕ್ತೀರಿ, ಎಷ್ಟೆಷ್ಟು ಹಾಕ್ಬೇಕಾಗ್ತದೆ? ಚಿಕ್ಕ ಗಿಡಗಳಿಗೆ 1 ಬೊಗಸೆ ಹಾಕ್ತೇನೆ, ದೊಡ್ಡದಾದ್ರೆ 2 ಬೊಗಸೆ. ಬರೀ ಚಿಕ್ಕ ಗಿಡಕ್ಕೆ ಹೆಚ್ಚು ಹಾಕಬಾರ್ದು, ಭಾರಿ ಜಾಗ್ರತೆ ಬೇಕು, ಸೂಕ್ಷ್ಮ ಇರ್ತದೆ. ದೂರದಲ್ಲಿ ಹಾಕಬೇಕು, ಹತ್ತಿರಕ್ಕೆ ಮುಟ್ಟಬಾರ್ದು ಅವುಗಳಿಗೆ, ಇದರಲ್ಲಿ ಸತ್ತೋಗ್ತದೆ. ಈಗ ಯಾರಾದ್ರೂ ಈಗ ಒಂದು ಕೃಷಿ ಮಾಡುವಂಥ ಜನರಿಗೆ ತಮ್ಮ ಒಂದು ಸಲಹೆ ಏನು? ಮುಖ್ಯವಾಗಿ ಅವರಿಗೆ ಅದಮ್ಯ ಆಸಕ್ತಿ ಬೇಕು. ಕೆಲವರು ಮಾಡೋಣ ಅಂತ ಹೊರಡ್ತಾರೆ, 1 ವರ್ಷಕ್ಕೆಲ್ಲ ನಿಂತು ಹೋಗ್ತದೆ. ಅಂತಹ ಆಸಕ್ತಿ ಇದ್ದಾಗ ಮುಂದುವರಿಸ್ತಾರೆ. ಮತ್ತು ಸೋಲಿಗೂ ತಯಾರಿರಬೇಕು. ನಾನು ಮಾಡಿದೆಲ್ಲ ಸಫಲ ಆಗ್ತದೆ ಅಂತ ಅನಿಸಿ ಕಷ್ಟ. ಧೈರ್ಯದಿಂದ ಇದು ಮಾಡಿದ್ರೆ ಆಗ್ತದೆ. 1 ವರ್ಷ ಸಾಧಾರಣ ಅನುಭವ ಆಗ್ತದೆ. ಸರಿ ಸರ್, ಈಗ ಯಾರಿಗಾದರೂ ತಮ್ಮನ್ನು ಸಂಪರ್ಕಿಸಬೇಕು ಅಂತ ಇದ್ದಲ್ಲಿ ತಮ್ಮ ನಂಬರನ್ನು ಕೊಡಬಹುದಾ? ನನ್ನ ಫೋನ್ ನಂಬರು 861-867-6922. ಈ ನಂಬರಕ್ಕೆ ಫೋನ್ ಮಾಡಿದರೆ ನಾವು ಯಾವಾಗಲೂ ಸಿಗ್ತೇನೆ ಹೆಚ್ಚಾಗಿ. ಸರಿ ಸರ್, ಇದುವರೆಗೆ ತಮ್ಮ ತಾರಸಿ ಕೃಷಿಯ ಅನುಭವದ ಕುರಿತು ನಮ್ಮ ರೈತ ಬಾಂಧವರ ಜೊತೆ ಹಂಚಿಕೊಂಡ್ರೆ. ಆಕಾಶವಾಣಿಗೆ ಬಂದು ಸ್ಟುಡಿಯೋಗೆ ಬಂದು ತಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ ಧನ್ಯವಾದಗಳು. ನಮಸ್ಕಾರ, ನಿಮಗೂ ಧನ್ಯವಾದಗಳು. ಇದುವರೆಗೆ ಪುತ್ತೂರಿನ ಕೆ ರಾಮಚಂದ್ರ ಜೋಯಿಸ ಅವರ ತಾರಸಿ ಕೃಷಿ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ನಿರ್ದೇಶನ PV ಪ್ರಶಾಂತ್ ಕುಮಾರ್. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ.
ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1801-555 ಕರೆ ಮಾಡಿ. ಇದು ಯಾರ ನಂಬರ್ ಅಣ್ಣ? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ. ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತ್ತಿನವರೆಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲೂ. ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1855 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕಿಸಾನ್ ವಾಣಿ, ಕಿಸಾನ್ ವಾಣಿ. ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್. ಕಿಸಾನ್ ವಾಣಿ.